ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ಒಳ್ಳೆಯ ದೇವರೇ, ಅಪ್ಪ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಆರಾಧನೆಯ ಮೂಲಕವಾಗಿ ನಿನ್ನ ನಾಮನ ಮಯಪಡಿಸ್ಕೊಂಡಿದ್ದಕ್ಕಾಗಿ ಸ್ತೋತ್ರ. ವಾಕ್ಯ ಭಾಗಕ್ಕಾಗಿ ದೇವರನ್ನು ಪ್ರಾರ್ಥಿಸ್ತೇವೆ ದೇವ್ರೆ. ಯಾರೆಲ್ಲ ಈ ಸಂಜೆ ಸಮಯದಲ್ಲಿ ಕೂಡಿ ಬಂದಿದ್ದವೋ ದೇವ್ರೆ, ಪ್ರತಿಯೊಬ್ಬರ ಕರ್ತನ ಆತ್ಮಿಕ ಕಣ್ಣುಗಳನ್ನ ತೆರೆ ಮಾಡು ಸ್ವಾಮಿ. ದೇವ್ರೆ, ಹೌದು ರಾಜ, ದೇವ್ರೆ, ನಾವು ಕ್ರಿಸ್ತನ ರಹಸ್ಯಗಳನ್ನ ದೇವ್ರೆ ಸರಿಯಾಗಿ ತಿಳಿದುಕೊಂಡವರಾಗಿ ಕರ್ತನೆ ನಮ್ಮ ಜೀವಿತದ ಒಡಂಬಡಿಕೆಯಾಗಿ ಹಿಡಿದುಕೊಂಡು ದೇವರೇ 237 ದೇಶಗಳನ್ನ 5,000 ಕುಲಗಳನ್ನ ರಕ್ಷಣೆ ಮಾಡುವಂತೆ ದೇವರೇ ಪವಿತ್ರಾತ್ಮನೇ ನಿನ್ನ ಆತ್ಮನ ಬಲದಿಂದ ನಮ್ಮನ್ನು ತುಂಬಿಸಬೇಕಾಗಿ ನಾವು ಪ್ರಾರ್ಥಿಸ್ತೇನೆ. ಹಾಗೆ ಮಾಡಿ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಕ್ರಿಸ್ತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್. ಥ್ಯಾಂಕ್ ಯು ಸಿಸ್ಟರ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ವಚನಗಳನ್ನು ಕೂಡ ಸಿಸ್ಟರ್ ನೀವೇ ಓದಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇವತ್ತು ನಾವು ಪಾಠ 7 ಅಧ್ಯಾಯ 7 ಧ್ಯಾನ ಮಾಡೋಣ. ಕಳೆದ ವಾರ ನಾವು ಒಂದು ಯೇಸು ಕ್ರಿಸ್ತನು ಹೇಗೆ ಎಲ್ಲರಿಗೂ ಪ್ರಭುವಾಗಿದ್ದಾರೆ ಎಂಬುದನ್ನ ನೋಡಿದ್ವಿ. ಇವತ್ತು ಹೊಸ ಜೀವನದ ಬಗ್ಗೆ ನಾವು ನೋಡೋಣ. ಏನಿದು ಹೊಸ ಜೀವನ? ಯಾಕೆ ಕ್ರೈಸ್ತರು ಯೇಸುವನ್ನು ಯಾಕೆ ಜನ ನಂಬ್ತಾ ಇದ್ದಾರೆ? ಯಾಕೆ ನಂಬಬೇಕು? ಯೇಸುವನ್ನ ನಂಬೋದ್ರ ಮೂಲಕ ಮುಖ್ಯವಾಗಿ ನಮ್ಗೆ ಏನ್ ಸಿಗುತ್ತೆ, ಏನ್ ಬದಲಾವಣೆ ಆಗುತ್ತೆ ಅಂತ ಹೇಳಿ ಲೋಕದವ್ರು ಹೇಳೋ ತರ ನಮ್ಮ ಜೀವನ ಬದಲಾಗೋದು ಅಂದ್ರೆ ಯೇಸುವನ್ನ ನಂಬಿದ ತಕ್ಷಣ ಶಾರೀರಿಕವಾಗಿ ಏನೋ ಬದಲಾಗ್ಬಿಡುತ್ತಂತನೋ, ಅದರಲ್ಲೂ ಧರ್ಮ ಬದಲಾಗುತ್ತೆ, ಜಾತಿ ಬದಲಾಗುತ್ತೆ ಅಂತ ಜನ ಅನ್ಕೊಂಡಿರುವ ರೀತಿಯಲ್ಲಿ ನಾವು ಜಾತಿನೂ ಬದಲಾಗ್ತಿಲ್ಲ, ಧರ್ಮನೂ ಬದಲಾಗ್ತಾ ಇಲ್ಲ. ನಾವು ನಿಜವಾಗ್ಲೂ ಕೂಡ ಯೇಸುನ ನಂಬಿದಾಗ ಏನಾಗುತ್ತೆ ಅಂದ್ರೆ ನಮ್ಮ ಜೀವಿತ ಬದಲಾಗುತ್ತೆ ಅಂತ ಹೇಳಿ. ಏನು ಆ ಜೀವಿತ ಅಂದ್ರೆ ಅದನ್ನೇ ನಾವು ಹೊಸ ಜೀವನ ಅಂತ ಕರಿತೀವಿ, ನ್ಯೂ ಲೈಫ್ ಅಂತ ಕರಿತೀವಿ. ಕ್ರಿಸ್ತನಲ್ಲಿ ಆ ಹೊಸ ಜೀವನ ನಮಗೆ ಸಿಗುತ್ತೆ. ಹಾಗಾದ್ರೆ ಆ ಹೊಸ ಜೀವನ ಅಂದ್ರೆ ಏನು? ಅದನ್ನ ಹೇಗೆ ನಾವು ಪಡ್ಕೋಬಹುದು? ಅದು ಹೇಗೆ ನಮ್ಮಲ್ಲಿ ಆ ಬದಲಾವಣೆ ತರುತ್ತೆ? ಆ ಹೊಸ ಜೀವನವನ್ನು ನಾವು ಹೇಗೆ ಈ ಲೋಕದಲ್ಲಿ ಜೀವಿಸಬಹುದು ಅನ್ನೋದ್ರ ಕುರಿತು ತುಂಬಾ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ದಯಮಾಡಿ ಎಲ್ಲರೂ ಕೂಡ ವಾಕ್ಯದ ಕಡೆಗೆ ಗಮನ ಕೊಡಬೇಕಾಗಿ, ಮತ್ತೆ ಬರೆಯಕ್ಕಾದವರೆಲ್ಲ ವಚನಗಳನ್ನ ಬರ್ಕೋಬೇಕಾಗಿ ಕೇಳ್ಕೊಳ್ತೇನೆ. ಒಂದು 3 ವಿಷಯಗಳು ಮುಖ್ಯವಾಗಿ ನಾವು ನೋಡೋದು. ಮೊದಲನೇದು, ಯೇಸುವನ್ನು ಸ್ವೀಕರಿಸುವುದು ಎಂದರೆ ಜೀವನ ಪಡೆಯುವುದು ಅಂತ. ಯೇಸುವನ್ನು ಸ್ವೀಕರಿಸುವುದು ಅಂದ್ರೆ ಜೀವನ ಪಡೆಯುವುದು. ಇದರ ಅರ್ಥ ಪವಿತ್ರಾತ್ಮವು ನಿಮ್ಮಲ್ಲಿ ವಾಸಿಸುತ್ತದೆ ಮತ್ತು ನಿಮ್ಮನ್ನು ಮುನ್ನಡೆಸುತ್ತದೆ ಅಂತ. ಯೇಸು ಕ್ರಿಸ್ತನ ನಂಬುವುದು ಅಂದ್ರೆ ನಾವು ಹೊಸ ಜೀವವನ್ನ ಪಡ್ಕೊಳ್ಳೋದು. ಆ ಹೊಸ ಜೀವಿತವನ್ನ ಪಡ್ಕೊಳ್ಳೋದು ಅಂದ್ರೆ ನಾವು ಸೈತಾನನು ಅಲ್ಲ, ನಮ್ಮ ಜೀವಿತವನ್ನ ಪರಿಶುದ್ಧಾತ್ಮರು ನಮ್ಮ ಹೃದಯವೆಂಬ ದೇವಾಲಯದಲ್ಲಿ ಇದ್ದುಕೊಂಡು ನಮ್ಮನ್ನ ಮುನ್ನಡೆಸ್ತಾನೆ, ಅಂದ್ರೆ ಮಾರ್ಗದರ್ಶನ ಮಾಡ್ತಾರೆ ಎಂಬುದಾಗಿ ನೋಡ್ತೇವೆ. ಹಾಗಾದ್ರೆ ಮೊದಲನೇದಾಗಿ ಇದನ್ನ ನೋಡುವಾಗ ಈ ಜೀವನ ಯಾವಾಗ ಕಳೆದು ಹೋಯ್ತು ಅಂತ, ಈಗ ನಾವು ಕಳ್ಕೊಂಡಿರೋದನ್ನ ಪಡ್ಕೊಳ್ಳೋದಕ್ಕೆ ತಾನೇ ಪ್ರಯತ್ನ ಮಾಡ್ತಿರೋದು. ಯೇಸು ಕ್ರಿಸ್ತನು ಬಂದಿದ್ದು ಕೂಡ ಕಳ್ಕೊಂಡಿರೋದನ್ನ ಪಡ್ಕೊಳ್ಳೋದಕ್ಕೆ. ಅಂದ್ರೆ ತನ್ನ ಮಕ್ಕಳನ್ನ ಕಳ್ಕೊಂಡಿದ್ರು, ಕಳೆದು ಹೋದಂತಹ ಕುರಿಮರಿಗಳನ್ನ ಆತನು ಹುಡುಕಿ ಬಂದರೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗೆ ನಾವು ನಿತ್ಯ ಜೀವವನ್ನ ಕಳ್ಕೊಂಡಿದ್ವಿ. ನಾವು ಆ ಹೊಸ ಜೀವನ ಅಂದ್ರೆ ದೇವರ ಒಂದು ಮಹಿಮೆಯ ಜೀವಿತವನ್ನ, ದೇವರು ನಮ್ಗೆ ಅನುಗ್ರಹಿಸಿದಂತ ಆತನ ಸ್ವರೂಪವನ್ನ ಕಳೆದುಕೊಂಡಿದ್ವಿ. ಯಾವಾಗ ಅದು ಕಳೆದೋಯ್ತು ಅಂದ್ರೆ ಆದಿಕಾಂಡ 3ನೇ ಅಧ್ಯಾಯ 1ರಿಂದ 10ನೇ ವಚನ ತನಕ ನಾವು ನೋಡುವಾಗ ಆ ಜೀವಿತವನ್ನ ನಾವು ಕಳ್ಕೊಂಡ್ವಿ ಅಂತ ತುಂಬಾ ಸ್ಪಷ್ಟವಾಗಿ ನೋಡ್ತೇವೆ. ಆದಿಕಾಂಡ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ದೇವರು 1ನೇ ಅಧ್ಯಾಯದಲ್ಲಿ ಹೇಗೆ ಎಲ್ಲವನ್ನ ಸೃಷ್ಟಿ ಮಾಡಿದ್ರು, ಈ ಲೋಕದಲ್ಲಿರುವ ಎಲ್ಲವನ್ನ ಕಾಣುವಂಥದ್ದು ಕಾಣದೇ ಇರುವಂತದ್ದನ್ನೆಲ್ಲ 6 ದಿನಗಳಲ್ಲಿ ಸೃಷ್ಟಿ ಮಾಡಿದ್ರು, 7ನೇ ದಿನ ಆತನು ವಿಶ್ರಾಂತಿ ಪಡೆದನೆಂಬುದಾಗಿ ನಾವು ನೋಡ್ತೇವೆ. ಮತ್ತೆ 2ನೇ ಅಧ್ಯಾಯದಲ್ಲಿ ಒಂದು ಒಡಂಬಡಿಕೆಯನ್ನ ದೇವ್ರು ಮಾಡ್ಕೊಳ್ತಾರೆ. ಆ ಒಡಂಬಡಿಕೆ ಏನು ಅಂತ ಹೇಳಿದ್ರೆ, ದೇವರು ಈ ಲೋಕವನ್ನೆಲ್ಲ ಆಳುವಂತಹ, ದೊರೆತನ ಮಾಡುವಂತಹ ಅಧಿಕಾರವನ್ನ ಮನುಷ್ಯನಿಗೆ ಕೊಡ್ತಾನೆ. ಮೊದಲ ಮನುಷ್ಯ ಆದಾಮ ಅಂತ ಹೇಳಿ.
ಆ ಆದಾಮನಿಗೆ ಸಕಲ ಅಧಿಕಾರವನ್ನ ಕೊಟ್ಟು ಒಂದು ಒಡಂಬಡಿಕೆ ಮಾಡ್ಕೊಳ್ಳೋದೇನಂದ್ರೆ ಏದೇನ್ ತೋಟದಲ್ಲಿರುವಂತಹ ಎಲ್ಲಾ ಮರದ ಹಣ್ಣನ್ನ ನೀನು ತಿನ್ಬಹುದು, ಆದ್ರೆ ಮಧ್ಯದಲ್ಲಿರುವಂತಹ ಒಂದು ಹಣ್ಣನ್ನ ಮಾತ್ರ ನೀನ್ ತಿನ್ನಬಾರ್ದು ಅಂತ ಹೇಳಿ, ತಿಂದ ದಿನ ನೀನ್ ಸಾಯ್ತೀಯ ಅಂತ ಹೇಳಿ ದೇವರು ಒಡಂಬಡಿಕೆ ಮಾಡಿರ್ತಾರೆ. ಆದ್ರೆ 3ನೇ ಅಧ್ಯಾಯದಲ್ಲಿ ನಾವು ನೋಡಿದ್ರೆ ಸೈತಾನನು ಎಂಬ ಒಬ್ಬ ದೆವ್ವ ಆ ಏದೇನ್ ತೋಟದಲ್ಲಿ ಬರುವಂತದ್ದು, ಆದಮ್ ಅವರ ಹತ್ರ ಮಾತನಾಡುವಂಥದ್ದು, ಏನು ದೇವರು ಒಡಂಬಡಿಕೆ ಮಾಡ್ಕೊಂಡಿದ್ರೋ ಅದನ್ನೇ ಅವರು ಮುರಿಯುವಂತೆ, ಆ ಒಂದು ತಿನ್ನಬಾರ್ದಂತ ಹೇಳಿರುವಂತ ಹಣ್ಣನ್ನ ತಿನ್ನುವಂತೆ ಪ್ರೋತ್ಸಾಹಿಸುವಂಥದ್ದು. ಆದಮ ಅವರು ಕೂಡ ಮೋಸ ಹೋಗಿ, ಸೈತಾನನ ಮಾತುಗಳಿಗೆ ಮೋಸ ಹೋಗಿ ಅವರು ಆ ಹಣ್ಣನ್ನ ತಿಂದು ದೇವರ ಮಹಿಮೆಯನ್ನ, ದೇವರು ಕೊಟ್ಟ ಆ ಜೀವವನ್ನ ಕಳ್ಕೊಂತಾರೆ. ಯಾವಾಗ ಅವರು ಪಾಪ ಮಾಡ್ತಾರೋ ದೇವರ ವಿರುದ್ಧವಾಗಿ, ಅದೇ ಸಮಯದಲ್ಲಿ ನಿತ್ಯ ಜೀವ, ದೇವರ ಮಹಿಮೆ, ದೇವರ ಕೃಪೆ, ದೇವರ ಒಂದು ಸ್ವರೂಪ, ದೇವರ ಹೋಲಿಕೆ, ದೇವರ ಅಧಿಕಾರ, ದೇವರ ಒಂದು ಮಕ್ಕಳಾಗಿದ್ದಂತ ಆ ಸ್ಥಾನ, ಪ್ರತಿಯೊಂದು ಕೂಡ ಕಳ್ಕೊಬಿಡ್ತಾರೆ, ಪ್ರತಿಯೊಂದು ಕೂಡ. ಏದೇನ್ ತೋಟದಲ್ಲಿ ಮನುಷ್ಯರು ಆ ದೇವರು ಕೊಟ್ಟಂತಹ ನಿತ್ಯ ಜೀವವನ್ನ ಕಳ್ಕೊಂಡಿದ್ರು, ದೇವರ ಮಹಿಮೆಯ ಜೀವಿತವನ್ನ ಕಳ್ಕೊಂಡ್ರೆಂಬುದಾಗಿ ನಾವು ನೋಡ್ತೇವೆ. ಎರಡನೇದಾಗಿ ನಾವು ನೋಡುವಾಗ ಈ ಜೀವನ ಪಡೆಯಲು ಮನುಷ್ಯ ಸಹಜವಾಗಿ ಏನು ಮಾಡಲು ಪ್ರಯತ್ನಿಸುತ್ತಿದ್ದನು ಎಂಬುದಾಗಿ. ಏನು ಮಾಡಲು ಪ್ರಯತ್ನ ಮಾಡ್ತಿದ್ದಾರೆ? ಈ ಭೂಲೋಕದಲ್ಲೆಲ್ಲ ಮನುಷ್ಯರು ಪ್ರಯತ್ನ ಮಾಡ್ತಿದ್ದಾರೆ, ಒಂದು ಹೊಸ ಜೀವಿತವನ್ನ ನಾವು ಜೀವಿಸ್ಬೇಕು ಅಂತ ಹೇಳಿ. ಆದ್ರೆ ನಿಜವಾಗ್ಲೂ ಅದರ ಅರ್ಥ ಲೋಕದವರಿಗೆ ಗೊತ್ತಿಲ್ಲ. ಬೈಬಲ್ ಹೊರಗಡೆ ನಿತ್ಯ ಜೀವ ಅಂದ್ರೆ ಏನು, ಬೈಬಲ್ ಹೊರಗಡೆ ಆ ಹೊಸ ಜೀವಿತ ಅಂದ್ರೆ ಏನು ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಆ ಒಂದು ಹೊಸ ಜೀವಿತವನ್ನ ಪಡ್ಕೊಳ್ಳೋದಕ್ಕೆ 3 ಕಾರ್ಯಗಳನ್ನ ಅಥವಾ 3 ಪ್ರಯತ್ನಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಅವರು ಧರ್ಮವನ್ನ ಹಿಂಬಾಲಿಸ್ತಿದ್ದಾರೆ. ಈ ಲೋಕದಲ್ಲಿರುವಂತಹವರೆಲ್ಲರೂ ಕೂಡ ಒಂದಲ್ಲ ಒಂದು ಧರ್ಮದಲ್ಲಿ ಇದ್ದುಕೊಂಡು, ಒಂದಲ್ಲ ಇನ್ನೊಂದು ವಿಗ್ರಹವನ್ನ ಪೂಜೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಆ ಧರ್ಮದ ಮೂಲಕನೋ ವಿಗ್ರಹ ಆರಾಧನೆ ಮೂಲಕನೋ ನಮಗೆ ಹೊಸ ಜೀವನ ಸಿಗೋದಿಲ್ಲ. ಎರಡನೇದಾಗಿ ಒಳ್ಳೆ ಕಾರ್ಯಗಳನ್ನ ಮಾಡ್ತಿದ್ದಾರೆ. ಒಳ್ಳೆ ಕಾರ್ಯಗಳು ಒಳ್ಳೇದಾಗಿದ್ರು ಕೂಡ ಆ ಒಳ್ಳೆ ಕಾರ್ಯಗಳು, ನಾವು ಮಾಡುವಂತ ಒಳ್ಳೆ ಕೆಲಸಗಳು ನಮಗೆ ಹೊಸ ಜೀವವನ್ನ ತಂದು ಕೊಡೋದಿಲ್ಲ, ನಿತ್ಯ ಜೀವವನ್ನ ತಂದು ಕೊಡೋದಿಲ್ಲ. ಆ ರೀತಿ ಏನಾದ್ರೂ ನಮ್ಮ ಒಳ್ಳೆ ಕ್ರಿಯೆಗಳ ಮೂಲಕ ನಾವು ನಿತ್ಯ ಜೀವ ಪಡೆಯಬಹುದು, ಪರಿಶುದ್ಧರಾಗಬಹುದು ಅನ್ನೋದಾಗಿದ್ರೆ ಯೇಸು ಕ್ರಿಸ್ತನು ಮನುಷ್ಯನಾಗಿ, ದೇವರು ಮನುಷ್ಯನಾಗಿ ಲೋಕದಲ್ಲಿ ಬರೋ ಅವಶ್ಯಕತೆ ಇರ್ಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. 3ನೇದಾಗಿ ಅವರು ಪ್ರಯತ್ನ ಮಾಡ್ತಿರೋದು ಏನಂದ್ರೆ ತತ್ವಶಾಸ್ತ್ರದ ಮೂಲಕ, ಜ್ಞಾನವನ್ನ ಪಡ್ಕೊಳ್ಳೋದ್ರ ಮೂಲಕ, ವಿಜ್ಞಾನವನ್ನ ಪಡ್ಕೊಳ್ಳೋದ್ರ ಮೂಲಕ ನಾವು ಒಂದು ಹೊಸ ಜೀವವನ್ನ ಜೀವಿಸಬಹುದು ಅಂತ ಹೇಳಿ. ಇವೆಲ್ಲವೂ ಕೂಡ ತಪ್ಪಾದ ಮಾರ್ಗಗಳು. ಇವುಗಳಿಂದ ದೇವರು ನಮಗೋಸ್ಕರ ಇಟ್ಟಂತಹ, ದೇವರು ನಮಗಾಗಿ ಸಿದ್ಧ ಮಾಡಿರುವಂತಹ ಆ ನಿತ್ಯ ಜೀವವನ್ನು, ಹೊಸ ಜೀವನವನ್ನು ಅನುಭವಿಸ್ಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ 3ನೇದಾಗಿ ನಾವು ನೋಡ್ತಾ ಇರೋದು ಪವಿತ್ರಾತ್ಮನ ವಾಸ ಅಂದ್ರೆ ಏನು. ಆಗ್ಲೇ ನಾವು ನೋಡಿದ್ವಿ ಪರಿಶುದ್ಧಾತ್ಮನ ವಾಸ ಅಂದ್ರೆ ಏನು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ಪವಿತ್ರಾತ್ಮನ ವಾಸ ಅಂದ್ರೆ ದೇವರು ನಮ್ಮಲ್ಲಿ ಇರುವಂತದ್ದು, ದೇವರೇ ಆತ್ಮನ ರೂಪದಲ್ಲಿ ನಮ್ಮಲ್ಲಿ ಇರುವಂತದ್ದು ಅಂತ ಹೇಳಿ ವಚನಗಳನ್ನ ಓದೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 2ನೇ ವಚನವನ್ನ ಓದಿಕೊಳ್ಳೋಣ. ಯಾಕಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಆಮೆನ್. ಆಮೇಲೆ ನಮ್ಮನ್ನ ಬಿಡಿಸಿದ್ದು ಯಾವುದು? ಜೀವವನ್ನುಂಟು ಮಾಡುವ ಅಂತ ಇದೆ. ಯಾಕಂದ್ರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನ ನಿಯಮ ಏನಂತ ಹೇಳಿದ್ರೆ, ನಿಮ್ಮನ್ನ ಪಾಪ ಮರಣಗಳಿಗೆ ಕಾರಣವಾದಂತಹ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಆ ಆತ್ಮ ನಮ್ಮನ್ನ ಬಿಡಿಸಿತು ಅಂತ ಹೇಳಿ. ಪರಿಶುದ್ಧಾತ್ಮನು ನಮ್ಮಲ್ಲಿ ಇರೋದು ಅಂದ್ರೆ ಆ ಜೀವವನ್ನ ಉಂಟು ಮಾಡ್ಕೊಳ್ಳೋದು, ದೇವರು ಬಯಸಿದಂತ ಆ ಒಂದು ಹೊಸ ಜೀವಿತವನ್ನ ಜೀವಿಸೋದು ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕಾಗಿನೇ ಮತ್ತಾಯ 1:23 ನಾವೇನ್ ನೋಡ್ತೀವಿ? ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡು ಎಂಬುದು. ಈ ಒಂದು ಇಮ್ಮಾನುವೇಲನು
ಅಂದ್ರೆ ಅದರ ಅರ್ಥ ದೇವರು ನಮ್ಮ ಕೂಡ ಇದ್ದಾನೆ ಎಂಬುದಾಗಿ ವಚನದಲ್ಲಿ ನಾವು ನೋಡ್ತೇವೆ. ಹೊಸ ಜೀವ ಅಂದ್ರೆ ಏನು ಗೊತ್ತಾ? ದೇವರು ನಮ್ಮ ಜೊತೆ ಇರೋದು. ಯೇಸುನ ನಂಬದೇ ಇದ್ರೆ ಸೈತಾನನು ನಮ್ಮ ಜೊತೆ ಇರ್ತಾನೆ, ಸೈತಾನನ ಮಕ್ಕಳಾಗಿ ನಾವು ಇರ್ತೀವಿ. ಆದ್ರೆ ಯೇಸುವನ ನಂಬೋದ್ರ ಮೂಲಕ ನಾವು ದೇವರ ಮಕ್ಕಳಾಗ್ತೀವಿ. ಯಾಕಂದ್ರೆ ದೇವರೇ ನಮ್ಮ ಜೊತೆ ವಾಸ ಮಾಡ್ತಾರೆ. ಇಮ್ಮಾನುವೇಲನ್ ಅಂದ್ರೆ ಏನು? ಪರಿಶುದ್ಧಾತ್ಮನ ವಾಸ ಅಂದ್ರೆ ಪರಿಶುದ್ಧಾತ್ಮ ನಮ್ಮಲ್ಲಿ ಇರ್ತಾರೆ. ಇಲ್ಲಿ ಯೇಸು ಕ್ರಿಸ್ತನು ನಮ್ಮ ಜೊತೆ ಇರ್ತಾರೆ ಎಂಬುದಾಗಿ ತುಂಬಾ ಸ್ಪಷ್ಟವಾಗಿ ನಾವು ನೋಡ್ತಿದ್ದೀವಿ. ದೇವ್ರು ನಮ್ಮ ಜೊತೆ ಇರೋದು. ಮತ್ತಾಯ 28:20 ಏನ್ ಹೇಳುತ್ತೆ? ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಆಮೇಲೆ ಸೊ ಇದು ಒಂದು ಹೊಸ ಜೀವ ಎಂಬುದಾಗಿ. ಯೇಸು ಕ್ರಿಸ್ತನು ಯುಗದ ಸಮಾಪ್ತಿಯವರೆಗೂ ನಮ್ಮ ಜೊತೆ ಇರುವಂತದ್ದು. ನಿಜವಾಗ್ಲೂ ಇದು ಹೊಸ ಜೀವನ. ಯಾಕಂದ್ರೆ ಇಷ್ಟು ದಿನಗಳು ದೇವರಿಲ್ಲದೆ ಜೀವಿಸ್ತಾ ಇದ್ವಿ. ನಿಜವಾದ ದೇವರು ನಮ್ಮ ಜೀವಿತದಲ್ಲಿ ಇಲ್ಲದೆ ನಾವು ಕತ್ತಲೆಯಲ್ಲಿ ಬದುಕ್ತಾ ಇದ್ವಿ. ನಮ್ಮ ಇಷ್ಟಕ್ಕೆ ನಾವು ಜೀವಿಸ್ತಾ ಇದ್ವಿ. ಹೊಸ ಜೀವನ ಅಂದ್ರೆ ಪರಿಶುದ್ಧಾತ್ಮನ ವಾಸ ಅಂದ್ರೆ ದೇವರೇ ನಮ್ಮ ಜೊತೆ ಇರುವುದು ಅಂತ ಹೇಳಿ. ಅದರಲ್ಲೂ ತುಂಬಾ ಸ್ಪಷ್ಟವಾಗಿ ಯೋಹಾನ್ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 16-17 ಓದಿದ್ರೆ ನಮಗೆ ಅರ್ಥ ಆಗುತ್ತೆ. ಓದ್ಕೊಳ್ಳೋಣ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಆಮೆನ್. ಆಮೇಲೆ ಸೊ ಇಲ್ಲಿ ಏನಂತ ಹೇಳುತ್ತೆ? ನಾನು ತಂದೆಯನ್ನು ಕೇಳ್ಕೊಳ್ಳುವೆನೋ, ಆತನು ನಿಮಗೆ ಬೇರೊಬ್ಬ ಸಹಾಯಕನ ಸದಾ ಕಾಲ, ಒಂದು ದಿನ 2 ದಿನ ಅಲ್ಲ, ಇರೋದಕ್ಕಲ್ಲ, ಸದಾ ಕಾಲ ನಮ್ಮ ಜೀವ ಇರೋವರೆಗೂ, ಈ ಲೋಕದಲ್ಲಿ ನಾವು ಜೀವಿಸೋವರೆಗೂ, ನಮ್ಮ ಕೊನೆಯ ದಿನದ ಕೊನೆಯ ಕ್ಷಣದವರೆಗೂ ನಮ್ಮ ಜೊತೆ ಪರಿಶುದ್ಧಾತ್ಮನು ಇರ್ತಾರೆ. ಇವತ್ತೆಷ್ಟೋ ಜನ ಸೇವಕರಿಗೆ ಈ ಸತ್ಯ ಗೊತ್ತಿಲ್ಲದೆ ಪರಿಶುದ್ಧಾತ್ಮ ಹೊಂದ್ಕೊಳ್ಳಿ, ಪರಿಶುದ್ಧಾತ್ಮ ಹೊಂದ್ಕೊಳ್ಳಿ ಅಂತ ಕಿರಿಸ್ತಾ ಇರ್ತಾರೆ. ಪರಿಶುದ್ಧಾತ್ಮನ ಇಲ್ಲದೆ ಇದ್ರೆ ನಾವು ದೇವ್ರ ಮಕ್ಕಳೇ ಅಲ್ಲ. ಪರಿಶುದ್ಧಾತ್ಮನು ಇಲ್ಲದಿದ್ರೆ ನಮ್ಗೆ ರಕ್ಷಣೆನೇ ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವು ಯಾವಾಗ ಯೇಸುವನ್ನು ನಂಬ್ತೀವೋ ನಾವು ದೇವ್ರ ಮಕ್ಕಳಾಗಿದ್ದೇವೆ. ನಾವು ನಂಬಬೇಕು ಅಂದ್ರೆ ದೇವರ ಆತ್ಮನಿಂದಲೇ ನಂಬಕ್ಕಾಗೋದು. ಪರಿಶುದ್ಧಾತ್ಮನಿಲ್ಲದಿದ್ರೆ ಯೇಸುವನ್ನೇ ಕರ್ತನೆಂದು ನಾವು ನಂಬೋದಕ್ಕೂ ಅರಿಕೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಸೊ ಪವಿತ್ರಾತ್ಮನ ವಾಸ, ತಂದೆ, ಮಗ, ಪರಿಶುದ್ಧಾತ್ಮ, ದೇವರು ನಮ್ಮಲ್ಲಿ ವಾಸ ಮಾಡುವಂತದ್ದೇ ಪವಿತ್ರಾತ್ಮನ ವಾಸ ಎಂಬುದಾಗಿ ನಾವು ನೋಡ್ತೇವೆ. ತ್ರಿಯೇಕ ದೇವರು ನಮ್ಮ ಜೊತೆ ಸದಾಕಾಲ ಯುಗದ ಸಮಾಪ್ತಿವರೆಗೂ ಇರುವಂತದ್ದಾಗಿದೆ. ದೇವರ ನಾಮಕ್ಕೆ ಮಹಿಮೆ. 4ನೇ ಪಾಯಿಂಟ್ ಅನ್ನ ನಾವು ನೋಡುವಾಗ ಪವಿತ್ರಾತ್ಮನ ಮಾರ್ಗದರ್ಶನ. ಮೊದಲನೇದಾಗಿ ನಾವು ನೋಡಿದ್ದು ಪವಿತ್ರಾತ್ಮನ ವಾಸ ಅಂದ್ರೆ ಏನು ಅಂದ್ರೆ ದೇವರು, ತ್ರಿಯೇಕ ದೇವರು, ತಂದೆ, ಮಗ, ಪರಿಶುದ್ಧಾತ್ಮನಾದ ದೇವರು ನಮ್ಮ ಜೊತೆ ಇರ್ತಾರೆ, ಕೊನೆ ತನಕಲ್ಲೂ ಕೂಡ ನಮ್ಮ ಸಂಗಡ ಇರ್ತಾರೆ ಅಂತ. ಈಗ ಪವಿತ್ರಾತ್ಮನ ಮಾರ್ಗದರ್ಶನ ಅಥವಾ ಪವಿತ್ರಾತ್ಮ ನಮ್ಮನ್ನ ಮುಂದೆ ಇದ್ದು ನಡೆಸೋದು ಅಂದ್ರೆ ಏನು? ಯೋಹಾನ್ ಸುವಾರ್ತೆಯಲ್ಲೇ 14ನೇ ಅಧ್ಯಾಯ 26ನೇ ವಚನವನ್ನು ಓದ್ಕೊಳ್ಳೋಣ. ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದನೆಲ್ಲ ನಿಮ್ಮ ನೆನಪಿಗೆ ತರುವನು. ಆತನ ಉಪದೇಶಕನಾಗಿ ನಮ್ಮ ಜೊತೆ ಇರ್ತಾನೆ. ಉಪದೇಶ ಮಾಡೋದು ಅಂದ್ರೆ ಏನು? ಮಾರ್ಗದರ್ಶನ ಮಾಡೋದು. ನಾವು ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು, ಹೇಗೆ ನಾವು ಕ್ರಿಸ್ತನಿಗಾಗಿ ಜೀವಿಸ್ಬೇಕು ಅನ್ನುವಂಥದ್ದನ್ನ ಆತನು ಇವತ್ತು ಸೇವೆ ಮಾಡ್ತಿರುವಂತಹ ಎಲ್ಲರನ್ನ, ದೇವರ ಸುವಾರ್ತೆ ಸಾರ್ತಿರುವಂತಹ ಪ್ರತಿಯೊಬ್ಬರನ್ನ ಮಾರ್ಗದರ್ಶನ ಮಾಡ್ತಿರೋದು ಪರಿಶುದ್ಧಾತ್ಮನೇ. ಎಷ್ಟೋ ಕಷ್ಟಗಳು, ಹಿಂಸೆಗಳು, ಅವಮಾನಗಳ ಮಧ್ಯದಲ್ಲೂ ಕೂಡ ಅವರು ಏನು ಲಾಭ ಇದ್ರು ಇಲ್ಲ ಅಂದ್ರು, ಅವ್ರ ಜೀವನಕ್ಕೆ ಏನಾದ್ರೂ ಸಿಕ್ಕಿದ್ರು ಸಿಕ್ಕಿಲ್ಲ ಅಂದ್ರೂ ಕೂಡ ಯೇಸುಗಾಗಿ ಬದುಕ್ತಿದ್ದಾರೆ, ಯೇಸುವಿನ ಸುವಾರ್ತೆಗಾಗಿ ಬದುಕ್ತಿದ್ದಾರೆ ಅಂದ್ರೆ ಅದು ಅವರು ತಗೊಂಡ ತೀರ್ಮಾನ ಅಲ್ಲ. ದೇವರ ಆತ್ಮನು ಅವರಲ್ಲಿದ್ದು ಅವರನ್ನ ನಡೆಸ್ತಾ ಇರೋದು. ಅನೇಕ ಸಲ ಸೇವೆಗಳನ್ನ ಬಿಡಬೇಕು ಅನ್ಕೊಂಡ್ರು, ಸುವಾರ್ತೆ ಸಾರಬಾರ್ದು ಅನ್ಕೊಂಡ್ರು. ಯೆರೆಮೀಯನು ಹೇಳ್ತಾನೆ, ಸುವಾರ್ತೆ ಸಾರಲೇಬಾರ್ದು, ನಿನ್ನ ಬಗ್ಗೆ ಹೇಳಲೇಬಾರ್ದು ಅನ್ಕೊಂತೀನಿ, ಆದ್ರೆ ಆ ಬೆಂಕಿ ತರ ನಿನ್ನ ವಾಕ್ಯಗಳು ನನ್ನ ಎಲುಬುಗಳಲ್ಲಿ ಉರಿತಾ ಇರುತ್ತೆ, ಹೇಳಲಿಲ್ಲ ಅಂದ್ರೆ ಆಗೋದಿಲ್ಲ ಅಂತ. ಸೊ ಹಾಗೆ ಪ್ರತಿಯೊಬ್ಬರ ಜೀವನದಲ್ಲೂ ಪರಿಶುದ್ಧಾತ್ಮನ ಇರೋದ್ರಿಂದಲೇ ನಾವು ಸುವಾರ್ತೆನ ಸಾರ್ತಾ ಇದ್ದೀವಿ. ದೇವರ ಆತ್ಮನು ನಮ್ಮನ್ನು ನಡೆಸ್ತಾ ಇರೋದ್ರಿಂದಲೇ ನಿನ್ನ ನನ್ನ ಜೀವಿತವನ್ನ ಕರ್ತನು ಆಳ್ವಿಕೆ ಮಾಡ್ತಾ ಇದ್ದಾನೆ. ನೀನು ನಾನು ಭೂಲೋಕದಲ್ಲಿದ್ರು ಕೂಡ ಭೂಲೋಕದ ಪ್ರಜೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಪರಲೋಕದ ಪ್ರಜೆಗಳಾಗಿದ್ದೇವೆ. ಯೇಸುವನ್ನ ನಂಬಿರುವಂತವ್ರೆಲ್ಲರೂ ಕೂಡ ಪರಲೋಕದ ಪ್ರಜೆಗಳಾಗಿದ್ದಾರೆ, ದೇವರ ಮಕ್ಕಳಾಗಿದ್ದಾರೆ. ಈ ಲೋಕದಲ್ಲಿ ನಾವು ಇವತ್ತೇ ಸತ್ರು ಪರವಾಗಿಲ್ಲ, ನಾವು ಕಳ್ಕೊಳ್ಳೋದೇನು ಇಲ್ಲ. ಕ್ರಿಸ್ತನನ್ನ ನಂಬದೇ ಇರೋರು ಎಲ್ಲವನ್ನ ಕಳ್ಕೊಂತಾರೆ. ಆದ್ರೆ ಕ್ರಿಸ್ತನನ್ನ ನಂಬಿದವರು ಏನನ್ನು ಕಳ್ಕೊಳ್ಳೋದಿಲ್ಲ.
ಮರಣ ಅನ್ನೋದು ಖಂಡಿತ ನಷ್ಟ ಅಲ್ಲವೇ ಅಲ್ಲ. ಕ್ರೈಸ್ತರಿಗೆ ಅದು ಲಾಭ. ಯೇಸುವನ್ನ ನಂಬದೇ ಇರೋರಿಗೆ ಮರಣ ನಷ್ಟವಾಗಿದ್ರೆ, ಯೇಸುವನ್ನ ನಂಬಿರುವ ನಿನಗೂ ನನಗೂ ಮರಣ ಅನ್ನೋದು ಲಾಭವಾಗಿದೆ ವಿನಃ ನಷ್ಟವಾಗೋದೇ ಇಲ್ಲ. ಯಾಕಂದ್ರೆ ನಾವು ನಮ್ಮ ತಂದೆಯ ಬಳಿಗೆ ಹೋಗ್ತೀವಿ. ಈ ಪ್ರಪಂಚದ ದೇವರು ಯಾರು? ಸೈತಾನ. ಈ ಪ್ರಪಂಚದ ತಂದೆ ಯಾರು? ಸೈತಾನ. ಈ ಒಂದು ಬಂಧನದಿಂದ, ಈ ಒಂದು ಪಾಪದ ಸ್ಥಳದಿಂದ, ಸೈತಾನನ ಆಳ್ವಿಕೆಯಲ್ಲಿರುವಂತಹ ಈ ಒಂದು ಪ್ರಪಂಚವನ್ನ ಬಿಟ್ಟು ನಾವು ನಮ್ಮ ತಂದೆಯ ಆಳ್ವಿಕೆಯಲ್ಲಿ, ಆತನ ಪರಲೋಕ ರಾಜ್ಯದಲ್ಲಿ ಸದಾಕಾಲ ಇರ್ಲಿಕ್ಕೆ ಹೋಗುವಂತದ್ದಾಗಿದೆ. ಅಲ್ಲಿವರೆಗೂ ಪರಿಶುದ್ಧಾತ್ಮನು ನಮ್ಮ ಜೊತೆ ಇದ್ದು ನಡೆಸ್ತಾರೆ. ಐದನೇದಾಗಿ ನಾವು ನೋಡುವಾಗ, ಹೊಸ ಜೀವನ ಪಡೆದಾಗ ಏನು ಬದಲಾಗುತ್ತದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಹೊಸ ಜೀವನ ಅಂದ್ರೆ ಏನು, ಅದನ್ನ ಪಡ್ಕೊಳ್ಳುವಾಗ ಏನೆಲ್ಲ ಬದಲಾಗುತ್ತೆ? ಮುಖ್ಯವಾಗಿ ನಮ್ಮಲ್ಲಿ ಪ್ರಾಣ, ಆತ್ಮ, ಶರೀರ ಇದೆ. ಆ ಪ್ರಾಣಾತ್ಮ ಶರೀರಗಳು ಬದಲಾಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದು ಹೇಗೆ ಬದಲಾಗುತ್ತೆ ಅನ್ನೋದು 3 ವಿಷಯಗಳನ್ನ ನಾವು ಇದ್ರ ಕೆಳಗೆ ನೋಡುವಾಗ, ಮೊದಲನೇದಾಗಿ ಆತ್ಮದ ಸ್ಥಿತಿ ಬದಲಾಗುತ್ತೆ ಅಂತ. ಸ್ಥಿತಿ ಅಂದ್ರೆ ಏನು? ಸ್ಟೇಟು. ಸ್ಥಿತಿ ಅಂದ್ರೆ ಏನು? ನಮ್ಮ ಒಂದು ಸ್ಥಾನ ಬದಲಾಗುತ್ತೆ. ಹೇಗೆ ನಮ್ಮ ಆತ್ಮದ ಸ್ಥಿತಿ ಬದಲಾಗುತ್ತೆ ಅಂತ ನಾವು ನೋಡುವಾಗ, ಯೋಹಾನ ಸುವಾರ್ತೆ 8:44 ಓದ್ಕೊಳ್ಳೋಣ. ಯೋಹಾನ ಸುವಾರ್ತೆ 8:44, ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯು ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ ಅಂತ. ಸೊ ಸೈತಾನನು ನಿಮ್ಮ ತಂದೆ ಅಂತ ತುಂಬಾ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಿರೋದನ್ನ ನಾವು ನೋಡ್ತಿದ್ದೀವಿ. ನಿಮ್ಮ ತಂದೆ ಅಂದ್ರೆ ನಿಮ್ಮ ಆತ್ಮಗಳಿಗೆ ತಂದೆ. ಶರೀರಕ್ಕೆ ಈ ಲೋಕದ ತಂದೆ ಇರ್ತಾರೆ ನಮಗಂತ, ಆದ್ರೆ ಇಲ್ಲಿ ಮಾತನಾಡ್ತಿರೋದು ನಿಮ್ಮ ಶರೀರಗಳಿಗಲ್ಲ, ನಿಮ್ಮ ಆತ್ಮಕ್ಕೆ ತಂದೆ ಯಾರು ಅಂದ್ರೆ ಸೈತಾನನು ಅಂತ ತುಂಬಾ ಸ್ಪಷ್ಟವಾಗಿ ಹೇಳ್ತಿರೋದು ಇಲ್ಲಿ. ಯೇಸುಸ್ವಾಮಿಯ ಮಾತುಗಳು ಅವು ಆತ್ಮಕ್ಕೆ ಸಂಬಂಧಪಟ್ಟವುಗಳಾಗಿವೆ. ಆದ್ರೆ ಯೇಸುವನ್ನ ನಂಬದ ಮೇಲೆ ಏನಾಗುತ್ತೆ? 1 ಯೋಹಾನ 3:2 ಓದ್ಕೊಳ್ಳೋಣ. ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಈಗ ಕ್ರಿಸ್ತನು ಏನಾಗಿದ್ದೇವೆ? ಪ್ರತ್ಯಕ್ಷನಾದ ದೇವರ ಮಕ್ಕಳ ಈಗ ದೇವರ ಮಕ್ಕಳಾಗಿದ್ದೇವೆ ಅಂತ ಹೇಳ್ಬಿಟ್ಟು ವಾಕ್ಯ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ. ಈಗ ನಾನು ಹೇಳ್ತಿರೋದು ಆತ್ಮದ ಸ್ಥಿತಿ ಬದಲಾಗೋದು. ಯೋಹಾನ ಸುವಾರ್ತೆ 8:44 ಸೈತಾನನು ನಮ್ಮ ತಂದೆಯಾಗಿದ್ರು, ಆದ್ರೆ ಯೇಸುವನ್ನ ನಂಬುವಾಗ ಹೊಸ ಜೀವ ಪಡ್ಕೊಳ್ಳೋದು ಅಂದ್ರೆ ನಾವು ದೇವರ ಮಕ್ಕಳಾಗೋದು. ಎಷ್ಟೊಂದು ಆಶೀರ್ವಾದಕರ! ಈಗ ದೇವರ ಮಕ್ಕಳಾಗಿದ್ದೇವೆ. ಇದೊಂದು ಎಷ್ಟೊಂದು ಸಂತೋಷದ ವಿಷಯ. ಸೈತಾನನ ಮಕ್ಕಳಾಗಿರುವಂತ ನಾವು ದೇವರ ಮಕ್ಕಳಾಗಿ ಬದಲಾಗಿರೋದು, ನಮ್ಮ ಆತ್ಮ ದೇವರ ಮಕ್ಕಳಾಗಿ ಬದಲಾಗುವಂಥದ್ದು. ಎರಡನೇ ಒಂದು ವಿಷಯವನ್ನ ನಾವು ನೋಡುವಾಗ, ಪ್ರಾಣದ ಸ್ಥಿತಿ ಬದಲಾಗುತ್ತೆ ಅಂತ. ಅಂದ್ರೆ ಪ್ರಾಣ ಅಂದ್ರೆ ಹೃದಯ. ಆ ಹೃದಯದ ಸ್ಥಿತಿ ಅಥವಾ ಮನಸ್ಸಿನ ಸ್ಥಿತಿ ಬದಲಾಗುತ್ತೆ ಅಂತ ನಾವು ನೋಡ್ತೇವೆ. ಹೇಗೆ ಅದು ಆ ಪ್ರಾಣದ ಸ್ಥಿತಿ ಬದಲಾಗುತ್ತೆ ಅಂತ ಹೇಳಿದ್ರೆ, ರೋಮ 6:17 ಓದ್ಕೊಳ್ಳೋಣ. ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದರೂ ನಿಮಗೆ ಕಲಿಸಿಕೊಟ್ಟ ಬೋಧನೆಗೆ ನೀವು ಮನಪೂರ್ವಕವಾಗಿ ಅಧೀನರಾಗಿದ್ದರಿಂದಲೂ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾದರಿಂದಲೂ ದೇವರಿಗೆ ಸ್ತೋತ್ರವಾಗಲಿ. ಆಮೇಲೆ ಇಲ್ಲಿ 12 ನಾವು ನೋಡ್ತಾ ಇರೋದು ಮುಂಚೆ ಅಂದ್ರೆ ಯೇಸುವನ್ನ ನಂಬೋದಕ್ಕೆ ಮುಂಚೆ ಅಂತ ಅರ್ಥ. ನೀವು ಯೇಸುವನ್ನ ನಂಬೋದಕ್ಕೆ ಮುಂಚೆ ಪಾಪಕ್ಕೆ ದಾಸರಾಗಿದ್ದರು ಅಂತ. ಹೌದು, ನೀನು ನಾನು ಯೇಸುವನ್ನ ನಂಬಕ್ ಮುಂಚೆ ಪಾಪಕ್ಕೆ ದಾಸರಾಗಿದ್ವಿ. ಇದು ನಮ್ಮ ಒಂದು ಮನಸ್ಸಿನ ಸ್ಥಿತಿ. ಆದ್ರೆ ಈಗ ಏನಾಗಿದ್ದೀವಿ? ರೋಮ 6:22 ಓದ್ಕೊಳ್ಳೋಣ. ಅಂತರಾತ್ಮದೊಳಗೆ ದೇವರ ನಿಯಮದಲ್ಲಿ ಆನಂದ ಪಡುವವನಾಗಿದ್ದೇನೆ. 22, ಆದರೆ 6:22 ರೋಮನೆ. ಈಗಲಾದರೋ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ, ಕಡೆಗೆ ದೊರೆಯುವಂತದ್ದು ನಿತ್ಯ ಜೀವ. ಆಮೇನ್. ಈಗ ಈಗ ನಮ್ಮ ಒಂದು ಪರಿಸ್ಥಿತಿ ಬದಲಾಗಿದೆ. ನಮ್ಮ ಸ್ಥಿತಿ, ನಮ್ಮ ಮನಸ್ಸಿನ ಸ್ಥಿತಿ ಬದಲಾಗಿದೆ. ಹೇಗಂದ್ರೆ ಈಗಲಾದ್ರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾಗಿದ್ದೀರಿ. ಮೊದಲು ದೇವರ ಮಕ್ಕಳಾಗಿದ್ವಿ, ಸೈತಾನನ ಮಕ್ಕಳಾಗಿದ್ದವ್ರು ನಾವು ದೇವರ ಮಕ್ಕಳಾದ್ವಿ. ಈಗ ಸೈತಾನನಿಗೆ ದಾಸರಾಗಿದ್ದವರು ಅಂದ್ರೆ ಪಾಪಕ್ಕೆ ದಾಸರಾಗಿರುವಂತವ್ರು ಈಗ ನಾವು
ದೇವರಿಗೆ ದಾಸರಾಗಿದ್ದೇವೆ ಅಂತ ಹೇಳಿ. ಮತ್ತೆ ಆ ದೇವರಿಗೆ ದಾಸರಾಗಿರುವಾಗ ಕಡೆಗೆ ಸಿಗುವಂತ ಫಲ ನಿತ್ಯ ಜೀವ ಅಂತ. ದೇವರ ನಾಮಕ್ಕೆ ಸ್ತೋತ್ರ. ಆ ಆತ್ಮದ ಆ ಪ್ರಾಣದ ಸ್ಥಿತಿ ಬದಲಾಗಿದೆ ಅಂತ ನೋಡ್ತೀವಿ. ಮೂರನೇದಾಗಿ ನಾವು ನೋಡುವಾಗ ಜೀವನದ ಸ್ಥಿತಿ ಬದಲಾಗುತ್ತೆ. ಜೀವನ ಅಂದ್ರೆ ಇದು ಶರೀರಕ್ಕೆ ಸಂಬಂಧಪಟ್ಟದ್ದು. ದೇಹದ ಸ್ಥಿತಿ ಬದಲಾಗುತ್ತೆ ಅಂತ ನಾವು ನೋಡ್ತೀವಿ. ಹೇಗೆ ದೇಹದ ಸ್ಥಿತಿ ಬದಲಾಗುತ್ತೆ? ಎಫೆಸ ಎಫೆಸ 2:2 ಓದೋಣ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಯಾವ ಆತ್ಮನಿಗೆ ಅನುಸಾರ ನಡ್ಕೊಂಡಿದ್ವಿ? ಈ ಒಂದು ವಾಯುಮಂಡಲದಲ್ಲಿ ವಾಯುಮಂಡಲದ ಅಧಿಪತಿ ಅಂದ್ರೆ ಯಾರು? ಸೈತಾನನ ಆತ್ಮ. ಸೊ ಈ ಒಂದು ಸೈತಾನನ ಆತ್ಮಾನುಸಾರವಾಗಿ ಈ ವಾಯುಮಂಡಲದ ಅಧಿಕಾರಿಯಾಗಿರುವಂತಹ ಅಧಿಪತಿ ಅಂದ್ರೆ ಸೈತಾನನ ಒಂದು ಆಲೋಚನೆಗಳ ಪ್ರಕಾರ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ವಿ. ಈ ಲೋಕದಲ್ಲಿ ದೈಹಿಕವಾಗಿ ನಾವು ಗುಲಾಮರಾಗಿದ್ವಿ ಸೈತಾನನಿಗೂ, ಸೈತಾನನ ಆಲೋಚನೆಗಳಿಗೂ. ನಮ್ಮ ದೇಹ ಸೈತಾನ ಸಂಬಂಧಪಟ್ಟ ಕಾರ್ಯಗಳನ್ನ ಮಾಡ್ತಾ ಇತ್ತು. ಆದ್ರೆ ಈಗ ಗಲಾತ್ಯ 5:18 ಓದೋಣ. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವವರಾದರೆ ನೇಮ ನಿಷ್ಠೆಗಳಿಗೆ ಅಧೀನರಲ್ಲ. ಹೌದು, ನೇಮನಿಷ್ಠೆಗಳಿಗೆ ಅಧೀನರಲ್ಲ ಅಂದ್ರೆ ಏನು? ಇದು ಆತ್ಮಕ್ಕೆ ಸಂಬಂಧಪಟ್ಟದ್ದಲ್ಲ, ಪ್ರಾಣಕ್ಕೆ ಸಂಬಂಧಪಟ್ಟದ್ದಲ್ಲ, ದೇಹಕ್ಕೆ ಸಂಬಂಧಪಟ್ಟದ್ದು. ನೇಮನಿಷ್ಠೆಗಳು ಅಂದ್ರೆ ಏನೆಲ್ಲ ನೇಮನಿಷ್ಠೆಗಳನ್ನ ಇಟ್ಕೊಂಡು ನಾವು ಜೀವಿಸ್ತಾ ಇದ್ದೀವಿ. ನೇಮ ನಿಷ್ಠೆಗಳ ಮೂಲಕ ನಾವು ಬಿಡುಗಡೆ ಹೊಂದಿದ್ದೇವೆ. ಯಾಕಂದ್ರೆ ಯಾವ ನೇಮ ನಿಷ್ಠೆಗಳ ಮೂಲಕನೂ ನಾವು ರಕ್ಷಣೆ ಹೊಂದಲು ಆಗೋದಿಲ್ಲ, ಈ ಹೊಸ ಜೀವವನ್ನ ಪಡ್ಕೊಳ್ಳೋದಕ್ಕಾಗೋದಿಲ್ಲ. ನೀನು ನಾನು ಈಗ ಆತ್ಮನಿಂದ ನಡೆಸಲ್ಪಡ್ತಾ ಇದ್ದೀವಿ ವಿನಃ ನೇಮ ನಿಷ್ಠೆಗಳಿಂದ ಅಲ್ಲ. ಹಳೆ ಒಡಂಬಡಿಕೆ ಜನರು, ಅದರಲ್ಲೂ ಕೂಡ ಯಹೂದ್ಯರು ಈಗಲೂ ಕೂಡ ನೇಮ ನಿಷ್ಠೆಗಳನ್ನ ಹಿಂಬಾಲಿಸ್ತಾ ಇದ್ದಾರೆ. ಧರ್ಮಶಾಸ್ತ್ರವನ್ನ ಹಿಂಬಾಲಿಸಬೇಕು ಅಂತ ಹೇಳ್ತಿರ್ತಾರೆ. ಧರ್ಮಶಾಸ್ತ್ರ ಅಂದ್ರೇನೆ ನೇಮ ನಿಷ್ಠೆಗಳು. ಆ ಧರ್ಮಶಾಸ್ತ್ರದಲ್ಲಿರುವಂತ ಕ್ರಿಸ್ತನನ್ನ ಅವ್ರು ನೋಡ್ತಾ ಇಲ್ಲ, ಕ್ರಿಸ್ತನನ್ನ ಒಡಂಬಡಿಕೆ ಅವ್ರನ್ನ ನೋಡ್ತಾ ಇಲ್ಲ. ಆದ್ರೆ ಅವರು ಅದರಲ್ಲಿರುವಂತಹ ನೇಮ ನಿಷ್ಠೆಗಳು, ಇದನ್ನ ತಿನ್ನಬೇಕು, ಅದನ್ನ ತಿನ್ನಬಾರ್ದು, ಇದು ಉಟ್ಕೋಬೇಕು, ಅದು ಉಟ್ಕೋಬಾರ್ದು, ಇಲ್ಲಿ ಕೂತ್ಕೋಬೇಕು, ಅಲ್ಲ ಕೂತ್ಕೋಬಾರ್ದು, ಇವೆಲ್ಲ ನೇಮ ನಿಷ್ಠೆಗಳು. ಇದನ್ನ ಮಾಡ್ಬೇಕು, ಅದನ್ನ ಮಾಡಬಾರ್ದು ಅನ್ನೋದಂಥದ್ದು. ಅದರ ಮೂಲಕ ನಾವು ಹೊಸ ಜೀವ ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಕ್ರಿಸ್ತನ ಮೂಲಕ ನಾವು, ದೇವರ ಆತ್ಮನ ಮೂಲಕ ನಾವು ಈ ಹೊಸ ಜೀವನ ಪಡ್ಕೊಂಡಿರೋದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಖ್ಯ ಸಂದೇಶದಲ್ಲೇ 2ನೇ ವಿಷಯವನ್ನ ನಾವು ನೋಡುವಾಗ, ಈ ಜೀವವನ್ನು ಹೇಗೆ ನೀಡಲಾಯಿತು ಅಂತ ಹೇಳಿ, ಅಂದ್ರೆ ಈ ಹೊಸ ಜೀವವನ್ನ ದೇವರು ನಮಗೆ ಹೇಗೆ ಕೊಟ್ರು, ಹೇಗೆ ನಾವು ಇದನ್ನ ಪಡ್ಕೊಂಡ್ವಿ ಅನ್ನೋದನ್ನ ನೋಡುವಾಗ 3 ವಿಷಯಗಳನ್ನ ನಾವು ತಿಳ್ಕೋಬಹುದು. ಮೊದಲನೇದಾಗಿ ಇದರ ಒಂದು ಆರಂಭ, ಒಂದು ನಂಬಿಕೆ ಎಂಬುದಾಗಿ ನೋಡ್ತೀವಿ. ನಂಬಿಕೆಯ ಆರಂಭ. 3 ವಿಷಯಗಳಂದ್ರೆ ನಂಬಿಕೆಯ ಆರಂಭ, ನಂಬಿಕೆಯ ವಿಷಯ ಮತ್ತು ನಂಬಿಕೆಯ ಆಧಾರ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ನಾವು ನೋಡ್ತಾ ಇರುವಂತದ್ದು ನಂಬಿಕೆಯ ಆರಂಭ. ಎಫೆಸ 2:8-9 ಓದೋಣ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಹೌದು, ನಾವು ಹೊಗಳ್ಕೊಳ್ಳೋದಕ್ಕೆ ನಮಗೇನು ಆಸ್ಪದ ಇಲ್ಲ. ಯಾಕಂದ್ರೆ ನಾವೇನ್ ಕಷ್ಟಪಟ್ಟು ಇದನ್ನ ಸಂಪಾದನೆ ಮಾಡ್ಕೊಂಡಿಲ್ಲ. ಈ ಹೊಸ ಜೀವನವನ್ನ ನಾವು ಕಷ್ಟಪಟ್ಟು ನಮ್ಮ ಪ್ರಯಾಸದಿಂದ ನಾವು ಸಂಪಾದನೆ ಮಾಡ್ಕೊಂಡಿದ್ದಲ್ಲ ಹೆಚ್ಚಳ ಪಡೋದಕ್ಕೆ. ಇದು ದೇವರಿಂದ ಕೃಪೆಯ ಮೂಲಕ ಕೊಡಲ್ಪಟ್ಟಿರೋದಾಗಿದೆ. ನಾವು ನಂಬಿದ್ರು ಕೂಡ, ನಂಬಿಕೆ ಕೂಡ ದೇವರ ಕೃಪೆಯಾಗಿದೆ. ಆತನನ್ನು ನಂಬುವಂಥದ್ದು ದೇವರ ಕೃಪೆನೆ. ಸೊ ಹಾಗಾಗಿ ನಮಗ್ ಸಿಕ್ಕಂತ ಈ ರಕ್ಷಣೆ ದೇವರ ಕೃಪೆಯಾಗಿದೆ. ಇದು ದೇವರ ವರವಾಗಿದೆ ಎಂಬುದಾಗಿ ನಂಬಿಕೆಯ ಪ್ರಾರಂಭ. ಇದು ಹೊಸ ಜೀವನವನ್ನು ನಾವು ಪಡ್ಕೊಳ್ಳಿಕ್ಕಾಗೋದು ಕ್ರಿಸ್ತನಲ್ಲಿ ನಂಬಿಕೆ ಇಡೋದ್ರ ಮೂಲಕ ಮಾತ್ರನೇ. ಅದೇ ಯೋಹಾನ ಸುವಾರ್ತೆ 1:13 ಓದ್ಕೊಳ್ಳೋಣ. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಆಮೇಲೆ ಸೊ ಇಲ್ಲಿ ಹೇಗೆ ಹುಟ್ಟಿದವರು ಇವರು ಅಂತ ಹೇಳ್ಬಿಟ್ಟು ತುಂಬಾ ಸ್ಪಷ್ಟವಾಗಿ ನಾವು ನೋಡ್ತೇವೆ. ಈ ಹೊಸ ಜೀವ ಅಂತ ಹೇಳಿದ್ರೆ ಏನೋ ಪುನರ್ಜನ್ಮ ಅಂದ ತಕ್ಷಣ, ಹೊಸದಾಗಿ ಹುಟ್ಟಬೇಕು ಅಂದ ತಕ್ಷಣ ತುಂಬಾ ಜನ ಹೇಳ್ತಾರೆ ಬೈಬಲ್ ಕೂಡ ಪುನರ್ಜನ್ಮವನ್ನ ನಂಬುತ್ತೆ ಅಂತ. ಅಲ್ಲ, ಈ ಜೀವನ ಬೇರೆ. ಇದು ಆತ್ಮಕ್ಕೆ ಸಂಬಂಧಪಟ್ಟಿದ್ದು, ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ. ಲೋಕದವರು ಮಾತನಾಡ್ತಿರುವಂತ ಪುನರ್ಜನ್ಮ ದೇಹಕ್ಕೆ ಸಂಬಂಧಪಟ್ಟದ್ದು.
ಅವ್ರು ಮತ್ತೆ ಬೇರೆ ದೇಹದಲ್ಲಿ ಹುಟ್ಟು ಬರ್ತಾರೆ, ಬೇರೆ ಜಾತಿಯಲ್ಲಿ ಹುಟ್ಟು ಬರ್ತಾರೆ ಅಂತ ಹೇಳ್ತಿರೋದು ದೇಹಕ್ಕೆ ಸಂಬಂಧಪಟ್ಟದ್ದು, ಆತ್ಮಕ್ಕೆ ಸಂಬಂಧಪಟ್ಟದ್ದಲ್ಲ. ಆತ್ಮ ಒಂದೇ ಇರುತ್ತೆ, ಆದ್ರೆ ಬೇರೆ ಬೇರೆ ದೇಹದ ಆಕಾರವನ್ನ ತೆಗೆದುಕೊಂಡು ಬೇರೆ ಬೇರೆ ಜಾತಿಯಲ್ಲಿ ಧರ್ಮದಲ್ಲಿ ಹುಟ್ಟುತ್ತಾರೆ ಅನ್ನುವಂಥದ್ದು ಕಲ್ಪನೆಯ ಒಂದು ಮಾತುಗಳಾಗಿದೆ, ಅನ್ಯ ಜನರ ಮಾತುಗಳಾಗಿದೆ. ಬೈಬಲ್ ಹೇಳುವಂತ ಪುನರ್ಜನ್ಮನೋ ಹೊಸ ಜನ್ಮನೋ ಅದು ಆತ್ಮಕ್ಕೆ ಸಂಬಂಧಪಟ್ಟದಲ್ಲ, ದೇಹಕ್ಕೆ ಸಂಬಂಧಪಟ್ಟದಲ್ಲ, ಅದು ಆತ್ಮಕ್ಕೆ ಸಂಬಂಧಪಟ್ಟದ್ದು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ನಂಬಿಕೆಯ ಮೂಲಕನೇ ಇದು ಏನೋ ಮನುಷ್ಯರ ಸಂಕಲ್ಪದಿಂದಲೋ ಕಾಮದಿಂದಲೋ ಅಲ್ಲ, ದೇವರಿಂದಲೇ ಹುಟ್ಟಿದವರು. ಯೇಸುವಲ್ಲಿ ನಂಬಿಕೆ ಇಡುವವರು ರಕ್ಷಣೆ ಹೊಂದುತ್ತಾರೆ, ದೇವರಿಂದಲೇ ಅವರು ಹುಟ್ಟುತ್ತಾರೆ ಅಂತ. ಎರಡನೇದಾಗಿ ನಾವು ನೋಡುವಾಗ ನಂಬಿಕೆಯ ವಿಷಯ ಇದು. ಹೊಸ ಜೀವನವನ್ನ ಹೇಗೆ ನಾವು ಪಡ್ಕೊಂಡ್ವಿ ಅಂದ್ರೆ ಇದೊಂದು ವಿಷಯ, ನಂಬಿಕೆ ವಿಷಯ ಏನಿದು. ಯೋಹಾನ ಸುವಾರ್ತೆ 3:6 ಓದ್ಕೊಳ್ಳೋಣ. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಹೌದು, ದೇಹದಿಂದ ಹುಟ್ಟಿದ್ದು ಅಂದ್ರೆ ಇದು ನಮ್ಮ ಶರೀರ ದೇವರಿಂದ ಕೊಡಲ್ಪಟ್ಟಿರೋದು. ಆದ್ರೂ ಕೂಡ ಈಗ ನಮ್ಮ ತಂದೆ ತಾಯಿಯಿಂದ ಬಂದಿರುವಂತದ್ದು ಈ ದೇಹ ಅನ್ಕೊಳ್ಳಿ. ಆದ್ರೆ ಆತ್ಮನಿಂದ ಹುಟ್ಟಿದ್ದು ಯಾವುದು? ನಮ್ಮ ಆತ್ಮ. ಅದಕ್ಕಾಗಿನೇ ನೀನು ಮತ್ತೆ ಹುಟ್ಟಬೇಕು ಅಂತ ದೇವರು ನಿಕೋದೇಮನಿಗೆ ಹೇಳುವಂತದ್ದು. ನೀನು ನಾನು ಅಷ್ಟೇ ಮತ್ತೆ ಹುಟ್ಟಬೇಕು ಅಂದ್ರೆ ಯೇಸುವನ್ನ ನಂಬುವಂತದ್ದು. ಯಾರ್ಯಾರು ಆತನನ್ನು ಅಂಗೀಕರಿಸ್ಕೊಂಡ್ರು ಅಂದ್ರೆ, ಆತನ ಹೆಸರು ನಂಬಿಕೆ ಇಟ್ಟರೋ ಅವರು ದೇವರ ಮಕ್ಕಳಾಗುವ ಅಧಿಕಾರ ಪಡ್ಕೊಳ್ತಾರೆ. ಅವ್ರು ಹೊಸದಾಗಿ ಹುಟ್ಟುತ್ತಾರೆ ಅಂತ ಅರ್ಥ. ಯೇಸುವನ್ನ ನಂಬುವವರು ಹೊಸದಾಗಿ ಹುಟ್ಟುತ್ತಾರೆ, ಅವರು ದೇವ್ರ ಮಕ್ಕಳಾಗ್ತಾರೆ, ಅವ್ರು ಪರಲೋಕದ ಪ್ರಜೆಗಳಾಗಿ ಮಾರ್ಪಡ್ತಾರೆ. ಅವ್ರ ಹೆಸರುಗಳು ಪರಲೋಕದಲ್ಲಿ ನೋಂದಾಯಿತಾರ. ಇಲ್ಲಿ ಒಂದು ಆಸ್ಪತ್ರೆಯಲ್ಲೋ ಮನೆಯಲ್ಲೋ ಹುಟ್ಟಿದ ತಕ್ಷಣ ಅವ್ರ ಹೆಸರುಗಳನ್ನ ಹೇಗೆ ನೋಂದಾಯಿಸ್ಕೊಳ್ತಾರೋ, ಇಂತಹ ವ್ಯಕ್ತಿ ಇಂಥ ದಿನದಲ್ಲಿ ಇಂಥ ಗ್ರಾಮದಲ್ಲಿ ಇಂಥ ಆಸ್ಪತ್ರೆಯಲ್ಲಿ ಹುಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಹೇಗೆ ಬರ್ತ್ ಸರ್ಟಿಫಿಕೇಟ್ ಸಿಗುತ್ತೋ, ಹಾಗೆ ಯೇಸುವನ್ನ ನಂಬಿದ ಮರುಕ್ಷಣ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಡುತ್ತೆ. ದೇವ್ರ ನಾಮಕ್ಕೆ ಸ್ತೋತ್ರ. ಅದು ಆತ್ಮನಿಂದ ಹುಟ್ಟುವಂತದ್ದಾಗಿದೆ, ದೇಹದಿಂದ ಅಲ್ಲ. ಮೂರನೇದಾಗಿ ನಾವು ನೋಡುವಾಗ ನಂಬಿಕೆಯ ಆಧಾರ ಎಂಬುದಾಗಿ ನಾವು ನೋಡ್ತೇವೆ. ಏನು ಆ ನಂಬಿಕೆಗೆ ಆಧಾರ? 1 ಪೇತ್ರ 1:23 ನಾವು ಓದಿ ನೋಡುವಾಗ ಹೇಗೆ ನಾವು ಹೊಸ ಜೀವನವನ್ನ ಪಡ್ಕೊಳ್ಬಹುದು ಅಂತ ನೋಡ್ತೇವೆ. ಓದೋಣ. 1 ಪೇತ್ರ 1:23. ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು ಎಂಬುದಾಗಿ ವಾಕ್ಯ ಹೇಳುತ್ತೆ. ನಮ್ಮ ನಂಬಿಕೆಗೆ ಆಧಾರ ಏನು ಅಂದ್ರೆ ದೇವರ ವಾಕ್ಯ. ದೇವರ ವಾಕ್ಯ, ಜೀವವುಳ್ಳ ವಾಕ್ಯದ ಮೂಲಕ ನೀನು ನಾನು ಹುಟ್ಟಿರುವಂತದ್ದಾಗಿದೆ. ನೀನು ಪುನರ್ಜನ್ಮ ಹೊಂದಿದವರಾಗಿದ್ದೀರಾ ಅಂತ ಹೇಳ್ತಿರೋದು. ಆ ಜನ್ಮ ನಾಶವಾಗುವ ಬೀಜದಿಂದ ಅಲ್ಲ. ಅಂದ್ರೆ ಈಗ ನಾಶವಾಗುವ ಬೀಜ ಅಂದ್ರೆ ದೇಹದಿಂದ ಹುಟ್ಟಿದ್ದು ದೇಹ ಅಂತ ಆಗ್ಲೇ ಓದಿದ್ವಿ. ಅದು ನಾಶವಾಗುತ್ತೆ, ಮಣ್ಣಿಂದ ಬಂದಿರೋದು ಮಣ್ಣಿಗೆ ಹೋಗುತ್ತೆ ಅಂತ. ಆದ್ರೆ ಏನು ಹೊಸ ಜೀವ ಪಡ್ಕೊಳ್ತಿದೀವಲ್ಲ, ಅದೆಂದಿಗೂ ನಾಶವಾಗದೆ ಇರೋದು. ಯೇಸು ಸ್ವಾಮಿ ಹೇಗೆ ಶಾರೀರಿಕವಾಗಿ ಬಿತ್ತಲ್ಪಟ್ಟು ಆತ್ಮಿಕವಾಗಿ ಆತನು 3ನೇ ದಿನದಲ್ಲಿ ಎದ್ದು ಬಂದ್ರೋ, ಹಾಗೆ ಎಂದಿಗೂ ನಾಶವಾಗದಿರುವಂತಹ ಯೇಸು ಎಂಬ ವಾಕ್ಯದ ಮೂಲಕ ನೀನು ನಾನು ಹುಟ್ಟಿರುವವರಾಗಿರೋದ್ರಿಂದ ನಮ್ಮ ಜೀವಿತಗಳು ನಾಶವಾಗೋದಿಲ್ಲ. ಕ್ರಿಸ್ತನಲ್ಲಿನ ನಮ್ಮ ಜೀವಗಳು ನಾಶವಾಗಲ್ಲ. ಅದನ್ನು ನಾವೆಂದಿಗೂ ಕಳ್ಕೊಳ್ಳೋದಿಲ್ಲ, ನಷ್ಟ ಮಾಡ್ಕೊಳ್ಳೋದಿಲ್ಲ. ಮೂರನೇದಾಗಿ ಮುಖ್ಯ ಸಂದೇಶದಲ್ಲಿ ನಾವು ನೋಡುವಾಗ ಈ ಜೀವನವನ್ನು ಹೊಂದಿರುವವರು ಹೇಗೆ ಬೆಳೆಯುತ್ತಾರೆ ಎಂಬುದಾಗಿ, ಈ ಹೊಸ ಜೀವ ಇರುವವರು ಹೇಗೆ ಬೆಳಿಬೇಕು, ಹೇಗೆ ಬೆಳೆಯುತ್ತಾರೆ ಅಂತ ಹೇಳ್ಬಿಟ್ಟು 4 ಹಂತಗಳಲ್ಲಿ ನೋಡುವಾಗ, ಮೊದಲನೇದಾಗಿ ಅವ್ರು ಮತ್ತೆ ಹುಟ್ಟಬೇಕು ಅಂತ. ನೀನು ಈ ಒಂದು ಹೊಸ ಜೀವ ಪಡ್ಕೋಬೇಕು ಅಂದ್ರೆ ಬೆಳೆಯೋದಾದ್ಮೇಲೆ ಫಸ್ಟ್ ನೀನ್ ಪಡ್ಕೊಳ್ಳೋದು ತುಂಬಾ ಮುಖ್ಯ. ಅದನ್ನ ಹೇಗೆ ಪಡ್ಕೊಳ್ಬಹುದು? ಯಾವುದು ಆ ಜೀವ ಅಂದ್ರೆ ಫಸ್ಟ್ ಆದಿಕಾಂಡ 1ನೇ ಅಧ್ಯಾಯ 27ನೇ ನಾವು ನೋಡುವಾಗ, ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಸೊ ಈಗ ಮಣ್ಣಿಂದ ಮಾಡಿದ್ದು ಮಣ್ಣು, ಆದ್ರೆ ಇಲ್ಲಿ ಹೇಳ್ತಿರೋದು ದೇವರ ಸ್ವರೂಪದಲ್ಲಿ ದೇವರು ಉಂಟು ಮಾಡಿದ ಮನುಷ್ಯನನ್ನ ಅಂತ ಹೇಳಿದ್ರೆ ಅದು ಮಣ್ಣಿಂದ ಮಾಡಿರೋದಕ್ಕಲ್ಲ ಹೇಳ್ತಿರೋದು, ದೇಹವನ್ನ ಅಲ್ಲ, ಆತನ ಜೀವದ ಉಸಿರನ್ನ ಊದಿದ್ರಲ್ಲ ಅದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಆ ಒಂದು ಜೀವವನ್ನು ನಾವು ಮತ್ತೆ ಪಡ್ಕೋಬೇಕು, ಆ ನಿತ್ಯ ಜೀವದ ಆ ಮಹಿಮೆಯನ್ನ ನಾವು ಮತ್ತೆ ಪಡ್ಕೋಬೇಕು ಎಂಬುದಾಗಿ ನೋಡ್ತಿರೋದು. ಮತ್ತೆ ಹುಟ್ಟುವುದ್ರ ಮೂಲಕನೇ ಇದು ಆಗುವಂಥದ್ದು. ಎಫೆಸ 2:1 ನಾವು ನೋಡೋಣ. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಹೌದು, ಅಂದ್ರೆ ಆ ಜೀವ
ದೇವರು ಕೊಟ್ಟಂತಹ ಆ ಒಂದು ಜೀವವನ್ನ ನಾವು ಪಾಪ ಅಪರಾಧಗಳು ಮಾಡೋದ್ರ ಮೂಲಕ ಕಳ್ಕೊಂಡಿದ್ವಿ. ಆದ್ರೆ ಕ್ರಿಸ್ತ ಯೇಸುವಿನ ಮೂಲಕ ಅದನ್ನ ಮತ್ತೆ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗಿದೆ. ಆ ಹೊಸ ಜೀವ ಅನ್ನೋದು ಲೋಕದಲ್ಲಿ ಬೇರೆ ಎಲ್ಲೂ ಸಿಗಲ್ಲ, ಬೇರೆ ಯಾವ ಧರ್ಮದಲ್ಲೂ ಸಿಗಲ್ಲ, ಬೇರೆ ಯಾವ ದೇವ್ರ ನಂಬಿದ್ರೂ ಸಿಗಲ್ಲ, ಬೇರೆ ಯಾವ ಮನುಷ್ಯನ ಹಿಂದೆ ಹೋದ್ರೂ ಸಿಗಲ್ಲ. ಈ ಹೊಸ ಜೀವ ಇರೋದು ಕೇವಲ ಕ್ರಿಸ್ತನಲ್ಲಿ ಮಾತ್ರನೇ. ಯೋಹಾನ ಸುವಾರ್ತೆ 3:3 ಓದ್ಕೊಳ್ಳೋಣ. ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಹೌದು, ಹೊಸದಾಗಿ ಹುಟ್ಟಬೇಕು ಅಂತ. ಹೇಗೆ ಹೊಸದಾಗಿ ಹುಟ್ಟಕ್ಕಾಗುತ್ತೆ? ಆ ಹೊಸದಾಗಿ ಹುಟ್ಟೋದ್ರ ಬಗ್ಗೆನೆ ಬೈಬಲ್ ಅನೇಕ ಕಡೆ ಹೇಳಲ್ಪಟ್ಟಿದೆ. ಈಗ ಬಾಗಿಲ ಬಳಿಯಲ್ಲಿ ನಿಂತ್ಕೊಂಡು ಬಾಗಿಲು ತಡ್ತಾ ಇದ್ದೇನೆ ಅಂತ. ಹೊಸದಾಗಿ ಹುಟ್ಟೋದು ಅಂದ್ರೆ ಯೇಸುವನ್ನ ನಿನ್ನ ಹೃದಯದಲ್ಲಿ ಸ್ವೀಕಾರ ಮಾಡೋದು. ಯೋಹಾನ ಸುವಾರ್ತೆ 10:9 ನಾವು ನೋಡುವಾಗ ಹೊಸದಾಗಿ ಹುಟ್ಟೋದು ಅಂದ್ರೆ ಯೇಸುವನ್ನ ನಾವು ನಂಬಿ ಅರಿಕೆ ಮಾಡೋದು, ಯೇಸುವೆ ನನ್ನ ಕರ್ತನು ಅಂತ ಹೇಳಿ. ಹೊಸದಾಗಿ ಹುಟ್ಟೋದು ಅಂದ್ರೆ ಯೋಹಾನ ಸುವಾರ್ತೆಯಲ್ಲಿ ಒಂದನೇ ಅಧ್ಯಾಯ 12ನೇ ವಚನ ಹೇಳುವ ಹಾಗೆ ಯೇಸುವನ್ನ ನಂಬೋದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವನ್ನ ನಂಬೋದ್ರ ಮೂಲಕನೇ ನಾವು ಹೊಸ ಜೀವವನ್ನ ಪಡ್ಕೊಳ್ಳೋಕೆ, ಹೊಸದಾಗಿ ಹುಟ್ಟೋದಕ್ಕೆ ಸಾಧ್ಯವಾಗುತ್ತೆ. ನೀನು ಈ ಹೊಸ ಜೀವನ ಪಡ್ಕೋಬೇಕು ಅಂದ್ರೆ ಹೊಸದಾಗಿ ಮೊದಲು ಹುಟ್ಟಬೇಕು ಅನ್ನೋದು ಮೊದಲನೇ ವಿಷಯ. ಎರಡನೇದಾಗಿ ನಾವು ನೋಡುವಾಗ ನವಜಾತ ಶಿಶುಗಳಂತೆ ಅವರು ಹಾಲು ಅಂದ್ರೆ ವಾಕ್ಯವನ್ನ ಕುಡಿಬೇಕು ಅಂತ. ಹಾಲು ಕುಡಿಬೇಕು ಅಂದ್ರೆ ಏನು? ನಾವು ಬೆಳಿಬೇಕು ಅಂದ್ರೆ, ಈ ಜೀವವನ್ನು ಹೊಂದಿರುವವರು ಹೇಗೆ ಬೆಳೆಯುತ್ತಾರೆ ಅಂದ್ರೆ ದೇವರ ಸ್ವಚ್ಛವಾದ ವಾಕ್ಯದಿಂದಲೇ. 1 ಪೇತ್ರ 1ನೇ ಅಧ್ಯಾಯ 13-25 ಓದ್ಕೊಳ್ಳೋಣ. ಅದರಲ್ಲಿ ಒಂದು ವಚನ ಮಾತ್ರ ಓದೋಣ. ಆದದರಿಂದ ಎಷ್ಟನೇ ವಚನ? ಓದಿ, 13ರಿಂದನೇ ಓದಿ. ಆದದರಿಂದ ನೀವು ಮನಸ್ಸಿನ ನಡುಕಟ್ಟನ್ನು ಕಟ್ಟಿಕೊಂಡು ಸ್ವಸ್ಥಚಿತ್ತರಾಗಿದ್ದು, ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ. ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗಿದ್ದ ದುರಾಸೆಗಳನ್ನು ಅನುಸರಿಸಿ ನಡೆಯುವವರಾಗಿರದೆ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದದಲ್ಲ. ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವಾತನನ್ನು ನೀವು ತಂದೆ ಎಂದು ಕರೆಯುವವರಾಗಿರಲಾಗಿ, ಈ ಲೋಕದಲ್ಲಿ ನಿಮ್ಮ ಪ್ರವಾಸ ಕಾಲವನ್ನು ಭಯಭಕ್ತಿ ಉಳ್ಳವರಾಗಿ ಕಳೆಯಿರಿ. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಸಾಕು. ಕ್ರಿಸ್ತನ ಸೊ ಇಲ್ಲಿ ಅಮೂಲ್ಯವಾದ ನಾವು ನೋಡ್ತಿರುವಂತದ್ದು ಆ ಕ್ರಿಸ್ತನ ಮೇಲೆ ಭಾರ ಹಾಕಿ ಕ್ರಿಸ್ತನಲ್ಲಿ ನಾವು ಬೆಳಿಬೇಕು ಅನ್ನುವಂತಹ ವಿಷಯವನ್ನ 1 ಪೇತ್ರ 1:13-25 ನಾವು ನೋಡ್ತಾ ಇದ್ದೇವೆ. ಹಾಗೇನೆ 1 ಪೇತ್ರ 2:1-5 ನಾವು ನೋಡುವಾಗಲೂ ಕೂಡ ಅದರಲ್ಲೂ ಮುಖ್ಯವಾಗಿ 2ನೇ ಅಧ್ಯಾಯ 2ನೇ ವಚನದಲ್ಲಿ ತುಂಬಾ ಸ್ಪಷ್ಟವಾಗಿದೆ. ಹಸು ಮಕ್ಕಳಂತೆ ಪರಮಾರ್ಥಿಕವಾದ ಶುದ್ಧ ಹಾಲನ್ನ ನೀವು ಕುಡಿಬೇಕು ಅಂತ ಹೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೇನೆ 3ನೇದಾಗಿ ನಾವು ನೋಡುವಾಗ ಅವರು ಪ್ರಬುದ್ಧರಾಗಿರ್ಬೇಕು ಅಂತ ಹೇಳಿ. ಇಬ್ರಿಯ 5:14 ಹೇಳುವ ಹಾಗೆ ನಾವು ಮೆಚೂರ್ ಆಗ್ಬೇಕು ದೇವರ ವಾಕ್ಯದಲ್ಲಿ ಅಂತ, ಸುವಾರ್ತೆಯಲ್ಲಿ ಮೆಚೂರ್ ಆಗ್ಬೇಕು. ಹಾಗೇನೆ 4ನೇದಾಗಿ ಪುರಾವೆಗಳು ಕಾಣಿಸ್ಕೊಳ್ಳುತ್ತೆ ಅಂದ್ರೆ ನಾವು ಅಪೊಸ್ತಲರು 1:8 ಹೇಳಿದ ಹಾಗೆ ಲೋಕದ ಕಟ್ಟ ಕಡೆಯವರೆಗೂ ಕೂಡ ಸಾಕ್ಷಿಗಳಾಗಿ ನಿಲ್ತೇವೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಿಷಯಗಳ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಹೊಸ ಜೀವ ಹೇಗೆ ನಮಗೆ ಸಿಗುತ್ತೆ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿಮ್ಮ ಅಮೂಲ್ಯವಾದ ವಾಕ್ಯಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ಬಲಪಡಿಸಿ. ನಿಮ್ಮ ನಾಮ ಮಾತ್ರ ಮಹಿಮೆ ಹೊಂದಲಿ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್. ಆಮೆನ್.